ನೋಡಿ, ದಿಯಾ ಸಿನಿಮಾ ನೀವು ನೋಡಿದ್ರಿ, ಸೂಪರ್ ಹಿಟ್ ಸಿನಿಮಾ. ಅದರಲ್ಲೊಂದು ಹುಡುಗಿ ಭಾಳ ಫೇಮಸ್ ಆದರು. ಆ ಹುಡುಗಿ ಖುಷಿ ರವಿ ಅಂತ, ನೀವು ನೋಡಿರ್ಬೋದಲ್ವ ಆ ಸಿನಿಮಾದಲ್ಲಿ. ಎಸ್, ಖುಷಿ ರವಿ ಅವರು ನಮ್ಮ ಜೊತೆ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಖುಷಿ ರವಿ ಮೇಡಮ್, ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಈಗ ಮಲಯಾಳಂ ಸಿನಿಮಾ ರಂಗದ ವಿಚಾರಗಳು ನಿಮ್ಗೆ ಗೊತ್ತಿರ್ಬೋದು, ನಂಬರ್ 1. ಆಮೇಲೆ ಎರಡನೇದಾಗಿ ಏನಪ್ಪ ಅಂತಂದರೆ, ನಾನು ನಿಮ್ಗಾಯ್ತಾ ಮತ್ತೊಂದಾಯ್ತಾ ಅಂತ ಕೇಳಕ್ಕೆ ಹೋಗ್ತಾ ಇಲ್ಲ. ನಾನು ಕೇಳ್ತಿರೋದು ಸಿನಿ ರಂಗದಲ್ಲಿ ಕೆಲವರು ಹೇಳ್ತಾರೆ ಇಂಥದ್ದು ಕಾಮನ್, ಅವರು ಇಬ್ಬರು ಕೈ ಚಪ್ಪಾಳೆ ತಟ್ಟಿದ್ರೆ ಮಾತ್ರ ಆಗೋದಿಲ್ಲ. ನಾನು ಅದರ ಬಗ್ಗೆ ಕೂಡ ತಲೆ ಕೆಡಿಸ್ಕೊತಾ ಇಲ್ಲ. ಆದರೆ ಅದು ಕೂಡ ತಪ್ಪೇ. ಆದರೆ ಶೋಷಣೆಗೆ ಒಳಗಾಗೋದಿದೆಯಲ್ಲ, ನಿನಗೆ ಅವಕಾಶ, ನೀನು ಪ್ರತಿಭಾವಂತೆ, ನೀನು ಸೂಪರ್ ಹಿಟ್ ಸಿನಿಮಾ ಕೊಟ್ಟೆ, ನೀನು ಫ್ರೀ ಮಾಡ್ತೀಯಾ? ಅಲ್ಲ, ನೀನು ಜನಪ್ರಿಯತೆ ಆಗಬೇಕು ಅಂದರೆ, ಹೀರೋಯಿನ್ ಆಗಬೇಕು ಅಂದರೆ, ನಿನಗೆ ಸಕ್ಸಸ್ ಸಿಗಬೇಕು ಅಂತಂದರೆ ಇಂಥ ಕಾಂಪ್ರಮೈಸ್ ಆಗಲೇಬೇಕು ಅಂಥದ್ದಿದೆ ಅಂತ. ಆಮೇಲೆ ಅದಕ್ಕೆ ಕೆಲವರು ಸಹಿ ಹಾಕಿದ್ದಾರೆ ಅಂತ. ನಿಮ್ಮದು ಕೂಡ 47ನೇ ನಂಬರಲ್ಲೇ ಏನೋ ಇದೆ. ಏನು ಮೇಡಮ್, ಇದರ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ಇವಾಗ ನಾನು ಸೈನ್ ಮಾಡಿದ್ದೀನಿ ಅಂತ ಹೇಳಿದ ತಕ್ಷಣ ನಾನು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಅದೇ ನೀವ್ ಫಸ್ಟ್ ಅದನ್ನೇ ಹೇಳಿದ್ದು, ನೀವ್ ಎಕ್ಸ್ಪೀರಿಯನ್ಸ್ ಮಾಡಿದಿರೋ ಇಲ್ವೋ ಅಂತ ನಾನು ಕೇಳ್ತಿಲ್ಲ ಅಂತ. ಖಂಡಿತವಾಗ್ಲೂ ನಾನು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಇನ್ಫ್ಯಾಕ್ಟ್ ನಾನು ಸೈನ್ ಮಾಡ್ಬೇಕಾದ್ರೂ ಅದನ್ನೇ ಹೇಳ್ದೆ, ದಟ್ ನಾನು ಈ ತರದ್ದೊಂದು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಬಟ್ ಈ ತರದ್ ಯಾರಿಗ ಅಫೆಕ್ಟ್ ಆಗಿದೆ ಅವ್ರಿಗೆ ಐ ಫೀಲ್ ಸಾರಿ ಅಬೌಟ್ ದೆಮ್ ಅಂಡ್ ನಾನ್ ಸಪೋರ್ಟ್ ಮಾಡ್ತೀನಿ ಅವ್ರಿಗೆ. ಇನ್ ಫ್ಯೂಚರ್ ನನಗೆ ಈ ತರದ್ ಬಂದ್ರು ಐ ಕ್ಯಾನ್ ಸ್ಟ್ಯಾಂಡ್ ಆನ್ ವಿತ್ ದಿಸ್ ಕಮಿಟಿ ಅಂತ ನಾನು ಸೈನ್ ಮಾಡಿರೋದು. ಎಕ್ಸಾಕ್ಟ್ಲಿ. ಆಮೇಲೆ ಒಂದು ಚೇತನ್ ಅವರೊಂದು ಮಾತು ಹೇಳ್ತಾ ಇದ್ರು, ನಾಟ್ ಓನ್ಲಿ ಹೀರೋಯಿನ್ಸ್, ಹೆಣ್ಣು ಮಕ್ಕಳು ಕೇವಲ ಸಿನಿಮಾ ರಂಗದಲ್ಲಿ ಅಂತ ಹೇಳ್ತಾ ಇಲ್ಲ, ಒಂದು ಕೆಲಸದ ಜಾಗದಲ್ಲಿರ್ಬೋದು, ಮತ್ತೊಂದು ಕಡೆ ಇರ್ಬೋದು, ಅವರನ್ನ ಶೋಷಣೆಗೆ ಒಳಪಡಿಸೋದು ಅದು ಹೆಣ್ಣು ಮಕ್ಕಳು. ಎಲ್ಲಾ ಕಡೆ ಇದ್ರೆ ಹೆಣ್ಣು ಮಕ್ಕಳೇ. ಹೌದು ಹೌದು. ಈಗ ಸಿನಿಮಾ ಅಂದಿದ ತಕ್ಷಣ ನಮ್ಗೆ ಕ್ಯಾಮ್ರಾ ಇದೆ, ಅದಕ್ಕೆ ಕ್ಯಾಮ್ರಾ ಮುಂದೆ ನಿಂತಿದೀವಿ, ಅದಕ್ಕೆ ತುಂಬಾ ವಿಸಿಬಿಲಿಟಿ ಇದೆ ಅಷ್ಟೇ. ಈ IT ಕಂಪನಿ, ಈಗ ನನ್ ಕೆಲವು ಫ್ರೆಂಡ್ಸ್ ಎಲ್ಲ IT ಕಂಪನೀಸ್ ಅಲ್ಲಿ ಮತ್ತೆ ಸಾಕಷ್ಟು ಬೇರೆ ಕಂಪನಿಗಳಲ್ಲಿ ಎಲ್ಲ ವರ್ಕ್, ಬೇರೆ ಬೇರೆ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾರಲ್ಲ, ಅಲ್ಲೂ ಇದಿದೆ. ಎಲ್ಲೂ ಹೋದ್ರೂ ಪ್ರಾಬ್ಲಮ್ ಇದ್ದೇ ಇದೆ. ಬಟ್ ನಮ್ಮಲ್ಲಿ ಜಾಸ್ತಿ ವಿಸಿಬಿಲಿಟಿ ಇದೆ ಅಷ್ಟೇ. ಅದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಬಟ್ ನಿಮ್ಮ ಪ್ರಕಾರ ಇದರ ಬಗ್ಗೆ ಒಂದು ತನಿಖೆ ಆಗಬೇಕು ಅಂತ ಆಗ್ರಹ ಇದೆ ನಿಮ್ದು? ಒಂದು ನಮ್ಗೆ ಫ್ಯೂಚರ್ ಅಲ್ಲಿ ಸೇಫ್ಟಿ ಬೇಕೇ ಬೇಕಲ್ಲ ಸರ್. ಇವಾಗ ಸದ್ಯಕ್ಕೆ ಏನೋ ಒಳ್ಳೆ ಟೈಮ್ ಇದೆ, ಆರಾಮಾಗಿದ್ದೀವಿ. ಬಟ್ ದೆನ್ ಫ್ಯೂಚರ್ ಅಲ್ಲಿ ಈ ತರದ್ ಆಗದೆ ಇರ್ಲಿ. ನಾಳೆ ಒಂದು ವೇಳೆ ನೀವು ಸ್ವಲ್ಪ ಅಂದ್ರೆ ಹಿರಿಯರಾದ ನಂತರ ನಿಮ್ಮ ಮಗಳೇನಾದ್ರೂ ಸಿನಿಮಾಕ್ಕೆ ಹೋಗುವಂತ ಸಂದರ್ಭದಲ್ಲಿ ಇಂಥದ್ದು ಇದ್ದಾಗ ಭಯ ಪಡ್ತೀರಿ? ಎಲ್ಲ ಕ್ಲಿಯರ್ ಇದ್ರೆ ಪರವಾಗಿಲ್ಲ, ಸಿನಿಮಾ ರಂಗದಲ್ಲಿ ಅದ್ಭುತ ಕೆಲಸ ಮಾಡ್ಲಿ ಅಂತ ಕಳಿಸ್ತೀರಿ. ಹೌದು ಹೌದು. ಎಲ್ಲಾ ಕಡೆನೂ ಅಷ್ಟೇ ಸರ್, ವರ್ಕ್ ಸ್ಪೇಸ್ ಅಲ್ಲಿ ಆ ನೆಮ್ಮದಿ, ಶಾಂತಿ ಅನ್ನೋದು ಇರ್ಲೇಬೇಕು. ಅಂಡ್ ಈಕ್ವಾಲಿಟಿ ಅನ್ನೋದು ಐ ಡೋಂಟ್ ಥಿಂಕ್ ಸೊ ಅದು ಬರುತ್ತೆ ಅಂತ. ಯಾಕಂದ್ರೆ ಈಗ ಎಲ್ಲಿ ಹೋದ್ರುನು ಸ್ವಲ್ಪ ಮೇಲ್ ಡಾಮಿನೇಟೆಡ್ ಆಗೇ ಇದೆ. ಅಲ್ಲ, ನಾನು ಹೇಳೋದೇನು ಗೊತ್ತಾ, ಈಕ್ವಾಲಿಟಿ ವಿಚಾರಕ್ಕೆ ನಾನು ಹೇಳೋದೇನು ಗೊತ್ತಾ, ಹೆಣ್ಣಿಗೆ ಕೊಡಬೇಕಾದ ಗೌರವ ಹೆಣ್ಣಿನ ರೀತಿಯಲ್ಲಿ ಕೊಡಿ, ಗಂಡಿಗೆ ಕೊಡಬೇಕಾದ ಗೌರವ ಗಂಡಿನ ರೀತಿಯಲ್ಲಿ. ಗಂಡಿಗೆ ಕೊಟ್ಟದನ್ನೇ ನನಗೆ ಕೊಡಿ ಅಥವಾ ಹೆಣ್ಣಿಗೆ ಕೊಟ್ಟದನ್ನ ಕೊಡಿ ಅಂತ ಕೇಳಕ್ಕಾಗಲ್ಲ ಅಂತ. ಅದು ನಮ್ಮ ದಡ್ಡತನ ಹಂಗ ಕೇಳಿದ್ರೆ. ಈಗ ಸಿನಿಮಾ ಪರ್ಸ್ಪೆಕ್ಟಿವ್ ಅಲ್ಲೇ ನಾನು ಹೇಳಿದ್ರೆ, ಎಲ್ರೂನು ಈಗ ನಾನು ಅಷ್ಟೇ, ಯಾರು ಹೀರೋ ಅಂತ ಕೇಳ್ಕೊಂಡೆ ಸಿನಿಮಾಗ್ ಹೋಗೋದು. ಹೌದು ಹೌದು ಅಲ್ವಾ? ಈಗ ಬರ್ತಾ ಇದೆ ಫೀಮೇಲ್ ಓರಿಯೆಂಟೆಡ್, ಫೀಮೇಲ್ ಸೆಂಟ್ರಿಕ್ ಫಿಲ್ಮ್ಸ್ ಬರ್ತಾ ಇದೆ. ಅದನ್ನ ಮೇ ಬಿ ಇನ್ ಫ್ಯೂಚರ್ ಇನ್ನೊಂದ್ 10 ವರ್ಷ ಆದ್ಮೇಲೆ, ಓ ಈ ಹೀರೋಯಿನ್ ಅಪ್ಪ, ನಾನು ಇವಳಿಗೋಸ್ಕರ ಸಿನಿಮಾ ಥಿಯೇಟರ್ಗೆ ಹೋಗ್ಬೇಕು ಅಂತ ಬರಬಹುದೇನೋ. ಕೊನೆಯ ಪ್ರಶ್ನೆ ನಿಮಗೆ, ಕೊನೆಯ ಪ್ರಶ್ನೆ. ಒಂದು ವೇಳೆ ಈಗ ಕಮಿಟಿ ರಚನೆ ಮಾಡಿ, ಹೇಮಾ ಕಮಿಟಿ ತರನೇ ನಿವೃತ್ತ ನ್ಯಾಯಮೂರ್ತಿಗಳಿಂದ ಕಮಿಟಿ ರಚನೆ ಮಾಡಿ, ನಾಳೆ ಖುಷಿ ರವಿಯರನ್ನ ಆ ನಿವೃತ್ತ ನ್ಯಾಯಾಧೀಶರು ಕರೆದು ಕೇಳಿದರೆ ಮುಕ್ತವಾಗಿ ನೀವು ಅವ್ರ ಜೊತೆ ಮಾತಾಡ್ತೀರಾ? ಏನಿದೆ ಎತ್ತ ಇದೆ ಅಂತೇಳಿ. ನಾನು ನಿಮ್ಮನ್ನ ಇರುಸುಮುರುಸು ಮಾಡಕ್ಕೆ ಇಷ್ಟಪಡೋದಿಲ್ಲ, ನನಗೆ ನನ್ನ ಇಂಟೆನ್ಷನ್ ಅದಲ್ಲ. ಒಂದು ವೇಳೆ ನಾಳೆ ಒಂದು ಕಮಿಟಿ ರಚನೆ ಆಯಿತು, ಖುಷಿ ರವಿಯವರೇ ಇಂಥದ್ದು ಏನಾದರೂ ಆಗ್ತಾ ಇದೆಯಾ ಅಂತ ಹೇಳುವಾಗ ಏನಾಗ್ತಿದೆ ಅನ್ನೋದನ್ನ ಮುಕ್ತವಾಗಿ ಹೇಳೋದಕ್ಕೆ ನೀವು ಸಿದ್ಧ ಇದ್ದೀರಾ ಅಂತ? ಸರ್, ಆಸ್ ಆಫ್ ನೌ ನಾನ್ ಅದನ್ನ ಯಾವ್ದನ್ನು ಎಕ್ಸ್ಪೀರಿಯನ್ಸ್ ಮಾಡ್ದೆ, ಮತ್ತೆ ನನ್ನ ಪರಿಚಯದವಾಗಿರೋರು ಯಾರು ಈ ತರದ್ ಇಲ್ದಿರೋ ಪ್ರೂಫ್ ಇರೋದ್ರಿಂದ ನಾನ್ ಹೋಗಿ ಮಾತಾಡೋದ್ರ ಬದಲು ಯಾರ ಎಕ್ಸ್ಪೀರಿಯನ್ಸ್ ಪರ್ಸನ್ ಹೋಗಿ ಮಾತಾಡಿದ್ರೆ ಇಟ್ ವಿಲ್ ಬಿ ನೈಸರ್. ನಮ್ಮ ಪರವಾಗಿ ಅವ್ರು ಹೋಗಿ ಮಾತಾಡಿದ್ರೆ ಉತ್ತಮವಾಗಿರುತ್ತೆ ಅಂತ ನಾನ್ ಹೇಳ್ತೀನಿ. ನನ್ಗೆ ಅರ್ಥ ಆಯ್ತು. ನಾನು ಎಕ್ಸ್ಪೀರಿಯನ್ಸ್ ಆ ಪ್ರಶ್ನೆ ಅಂತಲ್ಲ, ಆದ್ರೆ ಯಾರಿಗೆಲ್ಲ ಆಗಿದೆ ಅದರ ಬಗ್ಗೆ ಒಂದು ತನಿಖೆ ಆಗಲಿ ಅನ್ನೋದು ನಿಮ್ಮ ಆಶಯ. ಹೌದು
ಹೌದು ಹೌದು ಯಾರಿಗಾಗಿದೆ ಅವ್ರು ತನಿಖೆ ಆಗಿಲ್ಲ. ಥ್ಯಾಂಕ್ ಯು ಖುಷಿ ರವಿ ಅವರೇ, ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ವೀಕ್ಷಕರೇ, ನಾನು ಯಾಕೆ ಈಗ ನನಗೆ ಅತ್ಯುಗ್ರವಾಗಿ ಪ್ರಶ್ನೆ ಮಾಡ್ಲಿಕ್ಕೆ ಬರುತ್ತೆ, ಇಲ್ಲ ಅಂತಲ್ಲ. ನೀವು ಅತ್ಯುಗ್ರವಾಗಿ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದರೆ ಇರುಸು ಮುರುಸುಂಟಾಗಿ ಕೆಲವರು ಮಾತಾಡೋಕ್ಕೆ ಬರೋದಿಲ್ಲ, ಆಯಿತಾ? ಈಗ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಏನಾಯಿತು ಅಂತಂದರೆ ಅನೇಕರು ಬರಲೇ ಇಲ್ಲ, ಯಾಕಂದರೆ ನಮಗೆ ಹಾಕಬೇಕಪ್ಪ ಅಂತೇಳಿ. ನನ್ನ ಉದ್ದೇಶ ಏನು ಗೊತ್ತಾ, ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಶೋಷಣೆ ಮಾತ್ರ ನಡೀಬಾರ್ದು, ಶೋಷಣೆ ಮಾತ್ರ ನಡೀಬಾರ್ದು. ಒಂದು ಗಂಡು ಹೆಣ್ಣು ಅವ್ರ ಇಷ್ಟ ಬಂದಾಗೆ ಪ್ರಾಯದ ವಿಚಾರದಲ್ಲಿ ಏನಾದರೂ ಮಾಡ್ಕೋತಾರೆ ಅವರ ಕರ್ಮ, ನಾವು ಅದರಲ್ಲಿ ಇಂಟರ್ಫಿಯರ್ ಆಗೋಕ್ಕೆ ನಾವು ಯಾರು? ಆದರೆ ನೀವು ಪಿಂಕ್ ಸಿನಿಮಾ ನೋಡಿದಿರಲ್ಲ, ಅಮಿತಾಬ್ ಬಚ್ಚನ್ ಅವರ ಪಿಂಕ್ ಸಿನಿಮಾ, ಅದರಲ್ಲಿ ಹುಡುಗ ಇಷ್ಟ ಇರಲಿ ಇಲ್ಲದೇ ಇರಲಿ, ಹುಡುಗಿ ನೋ ಅಂದರೆ ನೋ, ಹುಡುಗ ನೋ ಅಂದರೆ ನೋ. ಇಲ್ಲಿ ನಾನು ಹುಡುಗ ಹುಡುಗಿ ಭೇದ ಭಾವ ಮಾಡ್ತಾ ಇಲ್ಲ, ಹುಡುಗರಿಗೇನು ಶೋಷಣೆ ಕಡಿಮೆ ಅಲ್ಲ, ಅರ್ಥ ಆಯ್ತಾ? ಪ್ರಜ್ವಲ್ ರೇವಣ್ಣ ಅಂತವರಿಂದ ಒಂದು ಕಡೆಯಿಂದ ಶೋಷಣೆ, ಸೂರಜ್ ರೇವಣ್ಣ ಅವರ ಕಡೆಯಿಂದ ಮತ್ತೊಂದು ಕಡೆಯಿಂದ ಶೋಷಣೆ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು ನೋಡಿ, ಎಲ್ಲರೂ ಒಂದು ಹೆಜ್ಜೆ ಮುಂದೆ ಬರಬೇಕು. ಹಾಗಂತ ನಾನು ರಿಪಬ್ಲಿಕ್ ಕನ್ನಡ ಪರವಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಹೀರೋಯಿನ್ಗಳಿಗೆ ಕೂಡ ಇರುಸು ಮುರುಸಾಗುವಂಥ ಪ್ರಶ್ನೆ, ನಿಮಗೆ ಕಿರುಕುಳ ಕೊಡುವಂಥ ಪ್ರಶ್ನೆ, ಅಯ್ಯೋ ಅವಳು ಹೇಳ್ಬಿಟ್ಲು, ಅದನ್ನು ನಾನು ಮಾಡಲ್ಲ. ಯಾಕೆಂದರೆ ನಮಗೆ ದೇಶ ಮೊದಲು, ಈ ಸಮಾಜ ಮೊದಲು. ಸೊ ಹಾಗಾಗಿ ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.